ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅಂದರೆ IIT ಒಳಗಡೆ, ಧಾರವಾಡ IIT ಒಳಗಡೆ ಈ ನರ್ಸಿಂಗಿಗೆ ಸಂಬಂಧಿಸಿದಂತೆ ಒಂದು ಜಾಬ್ ಅಪ್ಡೇಟನ್ನು ಮಾಡಲಾಗಿದೆ. ಸಂಪೂರ್ಣವಾದಂಥ ಮಾಹಿತಿನ ಇಲ್ಲಿ ಕೊಡಲಿಕ್ಕೆ ನಾನು ಬಯಸ್ತೇನೆ. ಲಿಂಕ್ ಇರ್ಬೋದು, ಅದರ ಒಂದು ನೋಟಿಫಿಕೇಷನ್ PDF ಇರ್ಬೋದು, ಎಲ್ಲನೂ ಕೂಡ ನಾನು ನಿಮಗೆ ನಮ್ಮ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಜಾಯ್ನ್ ಆದರೆ ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸ್ಕೊಡ್ಬೋದು. ನಾನು ಇಲ್ಲಿ ಏನು ಕೇಳ್ತದೆ, ವಿ ಆರ್ ಹೇರಿಂಗ್ ನರ್ಸಿಂಗ್ ಸೂಪರ್ಡೆಂಟ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಜಾಬ್ಗಳನ್ನು ತೊಗೊತಾ ಇದ್ದಾರೆ. ಒಂದು ವೇಕೆನ್ಸಿ ಇದೆ. 1 ಇಯರ್ ಮಟ್ಟಿಗೆ 40,000 ರೂಪಾಯಿ ಪರ್ ಮಂತ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದಾರೆ. ಅಪ್ಲಿಕೇಶನ್ ಲಾಸ್ಟ್ ಡೇಟು ನೆಕ್ಸ್ಟ್ ಮಂತ್ 5ನೇ ತಾರೀಕಿಗಿದೆ. 5ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಇದೆ. ಇಲ್ಲಿ ಸಂಪೂರ್ಣ ಮತ್ತು ನಾನು PDF ಅನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಏನು ಎಲಿಜಿಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ. ನೋಡಿ ಫ್ರೆಂಡ್ಸ್, ಇದು ಆದೇಶ ಬಂದಿರುವಂಥದ್ದು 15 ಮೇ 2026. ಅಂದರೆ ಒಂದು 5 ಡೇಸ್ ಬ್ಯಾಕ್ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗಿರುವಂಥದ್ದು. ಇಲ್ಲಿ ನರ್ಸಿಂಗ್ ಸೂಪರ್ಡೆಂಟ್ ಇದೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ 1 ಪೋಸ್ಟ್ ಇದೆ. ಆಮೇಲೆ ನೋ ಮೋರ್ 40 ಇಯರ್ಸ್ ಒಳಗಡೆ ಇರಬೇಕು. 40,000 ರೂಪಾಯಿ ಇಲ್ಲಿ ಪರ್ ಮಂತ್ ಸ್ಯಾಲ್ರಿ ಇದೆ. ಕ್ವಾಲಿಫಿಕೇಷನ್ ಇಂಪಾರ್ಟೆಂಟ್ ಇರುವಂಥದ್ದು GNM ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ರೀ. 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. GNM ನರ್ಸಿಂಗ್ ವಿತ್ 60% ಪಾಸ್ ಆಗಿ 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಅಥವಾ BSc ನರ್ಸಿಂಗ್ ಕಂಪ್ಲೀಟ್ 60% ಪಾಸ್ ಆಗಿ 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಅಥವಾ ಮಾಸ್ಟರ್ ಡಿಗ್ರಿ MSc ನರ್ಸಿಂಗ್ ಕಂಪ್ಲೀಟ್ ಆಗಿ ಇಲ್ಲಿ 2 ವರ್ಷ ಅಟ್ಲೀಸ್ಟ್ MSc ನರ್ಸಿಂಗ್ ಕಂಪ್ಲೀಟ್ ಆದರೂ ಕೂಡ ಇಲ್ಲಿ ಪ್ರಯಾರಿಟಿಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು 1 ಇಯರ್ ಅಪ್ ಟು 5 ಇಯರ್ಸ್, ಅಂದರೆ ಮಿನಿಮಮ್ 1 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ಇದೆ. ಮತ್ತು ಇಯರ್ಲಿ 5% ಇನ್ಕ್ರಿಮೆಂಟ್ ಇದೆ. ಓಕೆ, ವರ್ಷ ಇನ್ಕ್ರಿಮೆಂಟ್ ಇದೆ. ಮಿನಿಮಮ್ 1 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ತನಕ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. 5 ವರ್ಷ ತನಕ ನೀವು ಜಾಬನ್ನು ಮಾಡ್ಬೋದು. ಮಿನಿಮಮ್ 1 ವರ್ಷ ತೆಗೆದು ಹಾಕ್ಬೋದು, ಅಥವಾ 5 ವರ್ಷ ತನಕ ಜಾಬನ್ನು ಕೊಡ್ಬೋದು. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ, ಇಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಇದು IIT ಕ್ಯಾಂಪಸ್ ಧಾರವಾಡದ IIT ಕ್ಯಾಂಪಸ್ಸಲ್ಲಿ ಇರುವಂಥದ್ದು. ಆಮೇಲೆ ಏನಪ್ಪ ಅಂತಂದರೆ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇಲ್ಲಿ ನಿಮ್ಗಳಿಗೆ 200 ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, 200 ರೂಪೀಸ್ ಸ್ಟೇಟ್ ಬ್ಯಾಂಕ್ ಥ್ರೂ. ಓಕೆ, ಸ್ಟೇಟ್ ಬ್ಯಾಂಕ್ ಥ್ರೂ ಚಲನನ್ನು ಪೇ ಮಾಡಬೇಕು. ಚಲನ ಪೇ ಮಾಡಿದ ಮೇಲೆ ನೀವು ಇಲ್ಲಿ ಅಪ್ಲಿಕೇಶನ್ಗಳನ್ನು ಅಕ್ಸೆಪ್ಟೇಷನ್ ಆಗುತ್ತೆ. ಅದಾದ ನಂತರ ಸೆಲೆಕ್ಷನ್ ಪ್ರೊಸೀಜರ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಟೆಸ್ಟ್ ಇರುತ್ತೆ, ರಿಟನ್ ಟೆಸ್ಟ್, ಇಂಟರ್ವ್ಯೂ ಇರುತ್ತೆ, ಸ್ಕಿಲ್ ಟೆಸ್ಟು, ಮತ್ತು ಎನಿ ಅದರ್ ಮೋಡ್ ಮೇಲೆ ಸೆಲೆಕ್ಷನ್ ಅವರು ಡಿಪೆಂಡ್ ಆಗ್ತದೆ. ಸ್ಕಿಲ್ ಟೆಸ್ಟ್ ತೊಗೋಬೋದು ಅಥವಾ ಇಂಟರ್ವ್ಯೂ ತೊಗೋಬೋದು, 2ರಲ್ಲಿ 1 ಮಾಡ್ಬೋದು. ಅಥವಾ ಬೇರೆ ಮೋಡು ಕೂಡ ಅವ್ರು ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಫಿಟ್ ಅನಿಸಿದರೆ, ನೀವೆಲ್ಲ ಅದರಲ್ಲಿ ಫಿಟ್ ಅನಿಸಿದರೆ ಅವರು ನಿಮಗೆ ಆರ್ಡ್ರ್ ಕಾಪಿ ಕೊಡ್ತಾರೆ. ಇಲ್ಲಿ TAD ಏನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಓಕೆ, ಸೊ ಅರ್ಜಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಹೋಗಿ ನೀವು ಏನು ಮಾಡಬೇಕಂದ್ರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಕೊನೆಯ ದಿನಾಂಕ ನೋಡಿ 5ನೇ ತಾರೀಕು ಜೂನ್ 5ಕ್ಕೆ ಕೊನೆಯ ದಿನಾಂಕ ಇದೆ. ಅದರ ಒಳಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು. ವೆಬ್ಸೈಟ್, ಓಕೆ, ಸೊ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಆಮೇಲೆ ಮತ್ತಿನ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ವೆಬ್ಸೈಟಿಗೆ ಹೋಗ್ರಿ, ಅಲ್ಲಿ PDF ಅನ್ನು ಕೂಡ ಪಡ್ಕೋಬೋದು. ನಿಮಗೇನೋ ಡೌಟ್ ಇದ್ದರೆ ನಂಗೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿರಿ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್. ಸೊ ಇದು ಆಫಿಷಿಯಲ್ ವೆಬ್ಸೈಟ್. ಇಲ್ಲಿ ನೋಡ್ತಾ ಇದ್ದೀರಿ, ಸ್ಟಾಫ್ ರಿಕ್ರೂಟ್ಮೆಂಟ್ ಅಂತಿದೆ. ಇಲ್ಲಿ ಬೇರೆ ಇವುಗಳನ್ನು ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ನರ್ಸಿಂಗ್ ಸೂಪರ್ಡೆಂಟ್ ಕಾಂಟ್ರಾಕ್ಟ್ ಬೇಸ್ ಅಂತ ಇದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ಅಂತಿದೆ, ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಅಪ್ಲೈ ಇದೆ. ಇಲ್ಲಪ್ಪ ಅಂದರೆ ಈಗ PDF ಬೇಕಾದ್ರೆ ಇಲ್ಲಿ ಇದೆ. ಎರಡೂ ಕೂಡ ನಿಮಗೆ ಇಲ್ಲಿ ನಾನು ಲಿಂಕ್ ಕೊಡ್ತೀನಿ, ಇದನ್ನು ಡೈರೆಕ್ಟ್ ಲಿಂಕ್ ಕೊಡ್ತೀನಿ. ಹೋಗಿ ನೀವು ಹುಡುಕೊಂಡು ಅಪ್ಲಿಕೇಶನನ್ನು ಹಾಕಬೇಕು. ಇಲ್ಲಿ ನೋಡಿ, ನರ್ಸಿಂಗ್ ಸೂಪರ್ಡೆಂಟ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ.